ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನ್ನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ಬಂದು ಮೇ 23rd, ಸಾಯಂಕಾಲ ಟೈಮು 4:15 ಆಗ್ತಾ ಬಂತು. ಸೊ ಇವತ್ತು ನಮ್ಮ ಮದುವೆ ಆ್ಯನಿವರ್ಸರಿ, ವಾರ್ಷಿಕೋತ್ಸವ. ಸೊ ನಾವು ಮದುವೆ ಆಗಿ ಇವತ್ತಿಗೆ 10 ವರ್ಷ ಆಗಿದೆ. ಸೊ 1 ಡಿಕೇಡ್ ಕಳೆದಿದ್ದೀವಿ, 1 ದಶಕ. ಸೊ ಇವತ್ತು ಸ್ಪೆಷಲ್ ಡೇ ಅಂತ ಹೇಳಿ ನಾನು ಕೂಡ ಸ್ಪೆಷಲ್ ಆಗಿ ರೆಡಿ ಆಗಿದ್ದೀನಿ. ಸೊ ಈ ಸ್ಯಾರಿ ನೀವೆಲ್ಲ ನೋಡೇ ಇರ್ತೀರಾ. ಗುಲಾಬಿ ಸ್ಯಾರಿ, ಪಿಂಕ್ ಕಲರ್ ಸ್ಯಾರಿ ವೇರ್ ಮಾಡಿದ್ದೀನಿ. ಸೊ ಈ ಸ್ಯಾರಿನ ನಾನು ರೀಸೆಂಟ್ ಆಗಿ ಯಾವಾಗ ತಗೊಂಡಿದ್ದೆ, ಬಟ್ ಸ್ಟಿಚ್ ಮಾಡಿ ನಾನು ವೇರ್ ಮಾಡಿರ್ಲಿಲ್ಲ. ಸೊ ಇವಾಗ ವೇರ್ ಮಾಡಿದ್ದೀನಿ. ಸೊ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಬೆಳಗ್ಗೆಯಿಂದ ಏನೇನಾಯಿತು ಅನ್ನೋದನ್ನ ಈ ಬ್ಲಾಗಲ್ಲಿ ಹಾಗೆ ನೋಡ್ಕೊಂಡು ಬನ್ನಿ. ನಾನು ಹಿಂದಿನ ದಿನವೇ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಕೇಕ್ ಆರ್ಡರ್ ಮಾಡಿದ್ದೆ. ಬಟ್ ಏನೋ ಒಂಥರ ಮನೇಲಿ ಪ್ರಿಪೇರ್ ಮಾಡೋಣ ಅಂದರೆ, ನಾನು ಈಗ ಆಲ್ರೆಡಿ ಹಳೆ ವ್ಲಾಗಲ್ಲಿ ಹೇಳಿರೋಂಗೆ ನನ್ನ ಲವ್ ಲ್ಯಾಂಗ್ವೇಜ್ ಬಂದು ಕುಕ್ಕಿಂಗ್. ಸೊ ಅದಕ್ಕಾಗಿ ನಾನು ಏನಾದರೂ ಕುಕ್ ಮಾಡಬೇಕು ಸ್ಪೆಷಲಾಗಿ ಅಂತ ಹೇಳಿ ಒಂದು ನಾರ್ಮಲ್ ಬೇಸಿಕ್ ಕೇಕ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ 1 ಕಪ್ಪಷ್ಟು ನಾನು ಹಾಲು ಹಾಕ್ಕೊಂಡಿದ್ದೀನಿ, ಕಾಯಿಸಿ ಆರಿಸಿರುವಂಥ ಹಾಲು. ಸೊ ಎಲ್ಲನೂ ಒಂದೇ ಕಪ್ಪಲ್ಲಿ ಮೆಷರ್ ಮಾಡ್ಕೋಬೇಕು. ಇದು ಸಿಂಪಲ್ ಕೇಕು, ಯಾರು ಬೇಕಿದ್ರೂ ಮಾಡ್ಕೋಬೋದು, ಚಿಕ್ಕ ಮಕ್ಕಳು ಬೇಕಿದ್ರೂ ಮಾಡ್ಕೋಬೋದು, ಅಷ್ಟು ಸಿಂಪಲ್ ಕೇಕ್ ಇದು. ಸೊ ನಿಮಗೂ ಯೂಸ್ ಆಗ್ಬೋದು. ಅಂದರೆ ಇವು ಕೆಲವೊಬ್ಬರು ಮಿಡ್ ನೈಟ್ ಕೇಕ್ ಕಟ್ ಮಾಡಿಸ್ಬೇಕು ಅಂದ್ಕೊಂಡಿರ್ತೀರ, ಅವೈಲಬಿಲಿಟಿ ಇರಲ್ಲ, ಆವಾಗ ಆರಾಮಾಗಿ ನೀವು ಮಾಡ್ಕೋಬೋದು, ಟ್ರೈ ಮಾಡಿ. ಸೊ ಯಾವ ಕಪ್ಪಲ್ಲಿ ಹಾಲು ಮೆಷರ್ ಮಾಡಿತ್ತೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ. ಕುಕ್ಕಿಂಗ್ ಆಯಿಲ್ ಬದಲಿಗೆ ಬೆಣ್ಣೆ ಕೂಡ ಹಾಕ್ಕೋಬೋದು. ನಂಗೆ ಏನೇನು ಮನೇಲಿತ್ತೋ ಅದನ್ನು ಹಾಕ್ಬಿಟ್ಟು ಮಾಡಿದ್ದೀನಿ. ಕೇಕ್ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು. ಸೊ ಇಲ್ಲಿ ನಾವು ಕೇಕ್ ಬ್ಯಾಟರ್ ರೆಡಿ ಮಾಡೋಕ್ಕೆ ಮಿಕ್ಸ್ ಮಾಡಬೇಕು, ಬೀಟ್ ಮಾಡಬೇಕು, ಅವೆಲ್ಲ ಅವಶ್ಯಕತೆಯೇ ಇಲ್ಲ. ಜಸ್ಟು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಬ್ಲೆಂಡ್ ಮಾಡಿ ಅದನ್ನು ನೀವು ಬೇಕ್ ಮಾಡಿಬಿಡ್ಬೋದು. 1 ಕಪ್ ಮೈದಾಗೆ ಅರ್ಧ ಕಪ್ಪಷ್ಟು ಅಥವಾ ಅದರಿಂದ ಸ್ವಲ್ಪ ಜಾಸ್ತಿ ಈಕ್ವಲ್ ಕ್ವಾಂಟಿಟಿನಲ್ಲೇ ಹಾಕ್ಕೋಬೇಕು ಅಂತ ಹೇಳ್ತಾರೆ ಸಕ್ಕರೆನ. ಬಟ್ ನಾನು 3/4 ಭಾಗದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಟೇಬಲ್ ಚಮಚದಷ್ಟು ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಹಾಗೆಯೇ 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೋತಾ ಇದ್ದೀನಿ. ವೆನಿಲಾ ಫ್ಲೇವರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಮ್ಯಾಂಗೋ ಯೂಸ್ ಮಾಡ್ಬೋದು, ಪೈನಾಪಲ್ ಯೂಸ್ ಮಾಡ್ಬೋದು, ಎನಿ ಫ್ಲೇವರ್ಸ್ ನಿಮ್ಮ ಹತ್ರ ಯಾವುದಿದೆ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ನೋಡಿ, ನಾನಿಲ್ಲಿ ಯಾವ ಕಪ್ಪಲ್ಲಿ ಮೈದಾ ಮೆಷರ್ ಮಾಡ್ಕೊಂಡಿದ್ನೋ ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಸ್ವಲ್ಪ ಸಕ್ಕರೆ ಕಡಿಮೆ ಆಯಿತು ಅಂತ ಹೇಳ್ತಾಯಿದ್ರು. ನೀವು 1 ಕಪ್ ಪೂರ್ತಿಯಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ, ನುಣ್ಣಗೆ ರುಬ್ಕೊಬಿಡಿ ಅಷ್ಟೇ 1 ನಿಮಿಷದವರೆಗೂ. ಆ್ಯಂಡ್ ಅದಾದಮೇಲೆ ಟಿನ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಕೆಳಗಡೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಬೇಕಿಂಗ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಗ್ರೈಂಡ್ ಮಾಡಿರುವಂಥ ಬ್ಯಾಟರ್ ಏನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇದೇ ಪ್ರೊಸೀಜರ್ನ ನೀವು ಒಂದು ಚಿಕ್ಕ ಪಾತ್ರೆನಲ್ಲಿಟ್ಟು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಕುಕ್ಕರಲ್ಲಿ ಮಿನಿಮಮ್ 45 to 50 ಮಿನಿಟ್ಸ್ ಬೇಕಾಗತ್ತೆ, ಲೋ ಫ್ಲೇಮಲ್ಲಿ ಬೇಕ್ ಮಾಡಿದ್ರು. ನಿಮಗೆ ಓವನಲ್ಲಾದರೆ ಸ್ವಲ್ಪ ಬೇಗ ಆಗುತ್ತೆ. ನಾನಿಲ್ಲಿ 220 or 240 ಡಿಗ್ರಿ ಸೆಲ್ಸಿಯಸಲ್ಲಿಟ್ಟು ಒಂದು 30 to 35 ಮಿನಿಟ್ಸ್ ಬೇಕ್ ಮಾಡಿದ್ದೀನಿ. ನಾನು ಪ್ರೀಹೀಟ್ ಮಾಡಿರಲಿಲ್ಲ. ಇನ್ ಕೇಸ್ ನೀವು ಪ್ರೀಹೀಟ್ ಮಾಡಿದರೆ ಇನ್ನೊಂದು ಸ್ವಲ್ಪ ಕಡಿಮೆನೇ ಟೈಮ್ ತೊಗೊಳುತ್ತೆ. ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋಣ ಅಂತೇಳಿ ಮೇಲೆ ಗೋಡಂಬಿ ಹಾಕಿದ್ದೀನಿ. ಆ್ಯಂಡ್ ಅದಾದಮೇಲೆ ಈ ಡ್ರೈ ಫ್ರೂಟ್ಸ್ ಕಟ್ಟರಿಂದ ಬಾದಾಮ್ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಒಳಗಡೆ ಎಲ್ಲ ಹೋದರೆ ಚೆನ್ನಾಗಿರುತ್ತೆ ಅಂತ ನನಗೆ ಅದು ಮಾಡುವಾಗ ಫೀಲ್ ಆಯಿತು. ಅದಕ್ಕೆ ಇವಾಗ ಹಾಕಿರೋ ಡ್ರೈ ಫ್ರೂಟ್ಸ್ನ ಒಂದು ಸ್ಪೂನಲ್ಲಿ ಚೆನ್ನಾಗಿ ಒಳಗಡೆ ಎಲ್ಲ ಹೋಗೋ ಥರ ಮಿಕ್ಸ್ ಮಾಡಿಕೊಂಡೆ. ಆ್ಯಂಡ್ ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ಡ್ರೈ ಫ್ರೂಟ್ಸ್ ಕಟ್ಟರಲ್ಲಿ ಸ್ಪ್ರಿಂಕಲ್ ಥರ ಮೇಲೆ ಹಾಕ್ಕೊಂಡಿದ್ದೀನಿ. ಸೊ ಇದು ನಾನು ಅಂದ್ಕೊಂಡೆ ಕರೆಂಟ್ ಹೋಗಿ ಬರ್ತೈತಲ್ಲ, ಇದು ಪರ್ಫೆಕ್ಟಾಗಿ ಆಗಲ್ಲ ಅಂತ. ಬಟ್ ಲಾಸ್ಟಲ್ಲಿ ತುಂಬ ಚೆನ್ನಾಗೇ ಬಂತು ಔಟ್ಪುಟ್ಟು. ನಮ್ಮ ಯಜಮಾನ್ರು ಕರೆಂಟ್ ಹೋದಾಗ ಬಂದಾಗೆಲ್ಲ ಅವರೇ ಹೋಗಿ ಮತ್ತೆ ಸ್ಟಾರ್ಟ್ ಮಾಡ್ತಿದ್ರಲ್ಲ, ಆವಾಗ ಏನಿದು ಇದು ಕೇಕಾ ಏನಿದು ಅಂತ ಕೇಳ್ತಾಯಿದ್ರು. ಸೊ ಫೈನಲಿ ಅದು ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಸಿಂಪಲ್ಲಾಗಿ ಮಕ್ಕಳಿಗೆ ಹೆಲ್ದಿ ಕೇಕ್ ಮಾಡಿಕೊಡ್ಬೇಕು ಅಂದರೆ ಮೈದಾ ಬದಲು ಗೋಧಿನ ರಿಪ್ಲೇಸ್ ಮಾಡಿಕೊಂಡು ಮಾಡಿಕೊಡಿ, ತುಂಬ ಚೆನ್ನಾಗಾಗುತ್ತೆ. ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ಸೊ ವಿಪ್ಪಿಂಗ್ ಕ್ರೀಮ್ ಎಲ್ಲ ಇದ್ದರೆ ಅದನ್ನು ಕೂಡ ಇದ್ರ ಮೇಲೆ ಹಾಕಿ ಈಸಿಯಾಗಿ ನೀವು ಕೇಕ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ಸೊ ನೋಡಿ, ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದು ಬೇಕ್ ಮಾಡೋದಕ್ಕೆ ರೆಡಿಯಾಗಿದೆ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು, ಸೇಮ್ ಟು ಯು. ಸೇಮ್ ರಾತ್ರಿಯಿಂದ ಕೇಳಿ ತಲೆ ಕೆಟ್ಟೋಗ್ಬಿಟ್ಟೈತೆ. 12 ಗಂಟೆಗೆ ವಿಶ್ ಮಾಡಿದೆ ನಾನು.
ನಾನು 12 ಗಂಟೆಗೆ ಇಷ್ಟ. ಅದೇ ಹ್ಯಾಪಿ ಆನಿವರ್ಸರಿ ಜೇನ್ರೆ. ಥ್ಯಾಂಕ್ ಯು ಸೇಮ್ ಟು ಯು. ಥ್ಯಾಂಕ್ ಯು ಸೇಮ್ ಟು ಯು. ಇಷ್ಟೇ ಬೆಳಗ್ಗೆಯಿಂದ. ಏನ್ ಹೇಳ್ಬೇಕು? 10 ವರ್ಷ ಆಯ್ತು ಮದ್ವೆ ಆಗಿ. ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಹಿಂದೆ ತೋರಿಸ್ತಾರೆ. 2 ಮಕ್ಳಾಯ್ತು, 10 ವರ್ಷ ಆಯ್ತು. ನೀನ್ ಕಟ್ಕೊಂಡು ಹೇಗ್ತಾ ಇದ್ವಿ. ಏನು ಹೆಂಗ ನಡ್ಕೊಂಡ್ ಬಂದ 10 ವರ್ಷ. ಆಮೇಲೆ ಒಂದ್ ಬಂದಕ್ಕೂ ಹಂಗೆ ಹೋಯ್ತದೆ ನಡ್ಕೊ. ಚುಪ್ಪು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊರಲ್ಲ ಗೈಸ್. ನಮ್ಮ ಯಜಮಾನ್ರಿಗೆ ಏನಂದ್ರೆ ಇದೊಂದು ಸ್ವಲ್ಪ ಯಾಕೋ ಹಿಂಗೆ ಉಲ್ಟಾ ಏನಂದ್ರೆ ನಾನು ಮದ್ವೆಗ್ ಬಿಗಿನಿಂಗ್ ಅಲ್ಲೇನೆ ಏನೋ ನಂಗೆ ನನ್ನ ಮಗ ಸರಿ ಇಲ್ಲ. ಏನಷ್ಟು ಗ್ರಾಫ್ ಇಲ್ಲಿ ಹಿಂಗಿರ್ಲಿಲ್ಲ, ಹಿಂಗೆ ಇತ್ತು. ಸೊ ಹೋಗ್ತಾ ಹೋಗ್ತಾ ಒಂಥರ ಕಪಲ್ ಗೋಲ್ಸ್ ಅಂತಾರಲ್ಲ ಹಂಗೆ ಗ್ರಾಫ್ ಇಲ್ಲಿಂದ ಇಲ್ಲಿ ಚೇಂಜ್ ಆಯ್ತು. ಒಟ್ಟಿಗೆ ಗೋಲ್ ಸೆಟ್ ಮಾಡಿದ್ವಿ, ಒಟ್ಟಿಗೆ ನಡೆದ್ವಿ, ಒಂಥರ ಆ ಥರ ಹೇಳ್ಬೋದು ಅಷ್ಟೇನೆ. ಸೊ ಮದುವೆ ಆದ್ಮೇಲೆ ಕೆಲವೊಬ್ಬರಿಗೆ ಲಕ್ ಚೇಂಜ್ ಆಗತ್ತೆ ಅಂತಾರಲ್ಲ ಹಂಗೆ ನಮಗೂನು. ಸೊ ಗ್ರಾಫ್ ಇಲ್ಲಿಂದ ಇಲ್ಲಿಗೆ ಬಂತು. ನಮ್ಮ ಯಜಮಾನ್ರು ನಂಗೊಂಥರ ಲಕ್. ಕೇಳಿಸ್ತಾರಿ? ನೀವು ನಾನು ಆನಿವರ್ಸರಿ ಗಿಫ್ಟ್ ಆಲ್ರೆಡಿ ಎಲ್ಲ ನೋಡಿರ್ತೀರ. ಸೊ ಇವಾಗ ರಿಂಗ್ ಚೇಂಜ್ ಮಾಡಿ ನಾನು ನೆಕ್ಸ್ಟ್ ಮಾಡಿ ಅಯ್ಯೋ ಚುಪ್ಪು, ಏನ್ ಚುಪ್ಪು ಇದು? ಎಂಗೇಜ್ಮೆಂಟ್ ಅಂತೂ ಮಾಡ್ಕೊಳ್ಳಿ. ನಂದು ಎಂಗೇಜ್ಮೆಂಟ್ ಆಗಿಲ್ಲ. ಅದೇನೋ ನಮ್ಮ ಅತ್ತೆ ಮನೆ ಕಡೆ ಎಂಗೇಜ್ಮೆಂಟ್ ಮಾಡಬಾರ್ದು ಅಂತ ಇತ್ತಂತೆ. ಸೊ ಅದಕ್ಕೆ ಎಂಗೇಜ್ಮೆಂಟ್ ಆಗಿಲ್ಲ, ಡೈರೆಕ್ಟ್ ಮದ್ವೆ. ಇವ್ರದ್ದು ಸ್ವಲ್ಪ ಗ್ರಾಮ್ ಜಾಸ್ತಿ ಬಂದ್ಬಿಡುತ್ತೆ. ಚಿಕ್ಕ ಹೆಣ್ಮಕ್ಳದೇ ಬರಲ್ಲ. ದಪ್ಪ ಇರ್ತಾವ ಸೈಜ್ ಆಯ್ತಲ್ಲ ಆದ್ರೂ ಆಗ್ಬೇಕು ಹೆಂಡತಿಗೋಸ್ಕರ. ಸೊ ಕಪಲ್ಸ್ ರಿಂಗ್ ತಗೋಬೇಕು ಅಂತ ಆನಿವರ್ಸರಿಗೆ ತಗೊಂಡಿದೀವಿ. ಯಾಕೋ ಕ್ಯಾಮ್ರಾ ಫೋಕಸ್ ಆಗ್ತಿಲ್ಲ. ಕ್ಲಾರಿಟಿ ಇಲ್ಲ. ಒಂದು ಐಫೋನ್ ತಗೋಬೇಕು ನೆಕ್ಸ್ಟ್. ಕ್ಲಾರಿಟಿ ಅಲ್ಲ, ಫಸ್ಟ್ ಇತ್ತು. ಅದು ಯಾಕೋ ಇವಾಗ ಅಂದ್ರೆ ಟೆಂಪರ್ ಗ್ಲಾಸ್ ಹೊರದಾಗಿದೆ, ಅದ್ರ ಮೇಲೆ ಸ್ವಲ್ಪ ಇದು ನೋಡೋಣ. ಇವತ್ತು ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಇವಾಗ ಶಾಪ್ ಹೋಗಿ 1 ವೀಕ್ ಆಯ್ತು. ಶಾಪ್ ಹೋಗ್ಬಿಟ್ಟು ಬರೋಣ. ಸೊ ನಾನು ಶಾಪ್ಗೆ ಹೋಗಿ ತುಂಬ ದಿನ ಆಗಿತ್ತು ಅಂತೇಳಿ ಶಾಪ್ಗೆ ಹೋಗಿದ್ದೆ. ಅಲ್ಲಿ ಕೂಡ ಒಂದು ಕೇಕ್ ಕಟ್ ಮಾಡಿದ್ವಿ. ಸೊ ಅದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿರೋದ್ರಿಂದ, ಐ ಮೀನ್ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಬರೋಕ್ಕೆ ಇಷ್ಟಪಡದೇ ಇರೋರೆಲ್ಲ ನಮ್ಮ ಸೆಲೆಬ್ರೇಷನಲ್ಲಿ ಇದ್ದಿದ್ದರಿಂದ ನಾನು ಆ ವಿಡಿಯೋನ ಆ್ಯಡ್ ಮಾಡ್ತಾಯಿಲ್ಲ. ಸೊ ಈ ಕೇಕ್ ಬಂದು ನನಗೆ ಅಗೇನ್ ಲತಾ ಮ್ಯಾಮ್ ಲಾರಾಸ್ ಕೇಕ್ಸ್ ಆ್ಯಂಡ್ ಬೇಕ್ಸಿಂದ ಮಾಡಿಕೊಟ್ಟಿದ್ದಾರೆ. ಅಂದರೆ ಇದು ನಾನು ಪೇ ಮಾಡಿ ತಗೊಂಡಿದ್ದೀನಿ. ಲಾಸ್ಟ್ ಟೈಮ್ ಯಾರೋ ಫ್ರೀ ಕೇಕ್ ಅಂತ ಹಾಕಿದ್ರಿ ಮದರ್ಸ್ ಡೇಗೆ. ಸೊ ಹಾಗೆಲ್ಲ ಏನಿಲ್ಲ, ನಾನು ಫಸ್ಟ್ ಟೈಮ್ ಅವರು ಫ್ರೀ ಮಾಡಿಕೊಟ್ಟಿದ್ರು. ಅಗೇನ್ ನಾನು ಅದೇ ಥರ ಈಸ್ಕೊಳಕ್ಕೆ ನನಗೂ ಮನಸ್ಸೊಪ್ಪಲ್ಲ, ಅದು ನಂಗೆ ಮರ್ಯಾದೆನೂ ಅಲ್ಲ. ಸೊ ನಾನು ಪೇ ಮಾಡಿನೇ, ಅಂದರೆ ಮದರ್ಸ್ ಡೇಗೂ ನಾನು ಪೇ ಮಾಡಿನೇ ತೊಗೊಂಡಿದ್ದೆ. ಸೊ ಇವಾಗಲೂ ಕೂಡ ಪೈನಾಪಲ್ ಫ್ಲೇವರ್ ಹೇಳಿದೆ, ಅದು ಆ್ಯನಿವರ್ಸರಿ ಥೀಮ್ ಕೇಕೇ ಬೇಕು ಅಂತ ಹೇಳಿದ್ದೆ. ಸೊ ಮ್ಯಾಮೇ ಇದು ಸಜೆಸ್ಟ್ ಮಾಡಿದ್ರು, ಮಾಡಿಕೊಟ್ರು. ತುಂಬ ಚೆನ್ನಾಗಿತ್ತು. ಈ ಸರಿ ನಾನು ಮ್ಯಾಂಗೋ ಬದಲಿಗೆ ಪೈನಾಪಲ್ ಕೇಕ್ ಆರ್ಡರ್ ಮಾಡಿದ್ದೆ. ಅದು ಅಷ್ಟೇ ಪೈನಾಪಲ್ನ ಫ್ರೆಶ್ ಪಲ್ಪೆಲ್ಲ ಹಾಕಿ ಮಾಡಿಕೊಟ್ಟಿದ್ರು. ಸೊ ಇಲ್ಲಿ ನಾವು ಐ ಮೀನ್ ನಾನು ನಮ್ಮ ಮನೆಯವರು ಇಬ್ಬರು ಸೇರಿ ಕೇಕ್ ಕಟ್ ಮಾಡ್ತಾಯಿದ್ದೀವಿ. ನಮ್ಮ ಅತ್ತೆ ಮಾವ ಮಕ್ಕಳೆಲ್ಲ ಇದ್ದರು. ಸೊ ನೋಡ್ಬೋದು ನೀವು. ಸಿಂಪಲ್ ಆಗೈತು ಸೆಲೆಬ್ರೇಷನ್ ಆ್ಯನಿವರ್ಸರಿ ಅಂತ. ದೇವಸ್ಥಾನಕ್ಕೆ ಹೋಗುವ ಐಡಿಯಾ ಇತ್ತು, ಬಟ್ ನನಗೆ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ನಾವು ದೇವಸ್ಥಾನಕ್ಕೆಲ್ಲ ಹೋಗಲಿಲ್ಲ. ಸಿಂಪಲ್ಲಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅವತ್ತಿನ ದಿನ ಪೂಜೆ ಕೂಡ ನಮ್ಮ ಅತ್ತೆ ಮಾಡಿದ್ರು. ಆ್ಯಂಡ್ ಅದಾದಮೇಲೆ ಯಶುಗೆ ತುಂಬ ಇಷ್ಟ, ಅಂದರೆ ಈ ಕೇಕ್ಸ್ ಏನಿದೆ ಅದು ಫ್ರೆಶ್ಶಾಗಿ ಮಾಡ್ತಾರಲ್ಲ, ಅವನಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬ ಇಷ್ಟಪಡ್ತಾನೆ ತಿನ್ನೋಕ್ಕೆ. ಹಾಗೆಯೇ ಲತಾ ಮ್ಯಾಮ್ ಕಡೆಯಿಂದ ಆ್ಯನಿವರ್ಸರಿ ಸ್ಪೆಷಲ್ ಕಪ್ ಕೇಕ್ಸ್ನ ಅವ್ರು ನಮಗೋಸ್ಕರ ಮಾಡಿಕೊಟ್ಟಿದ್ರು.
ಅವ್ರ ಕಡೆಯಿಂದ ಮಾಡಿಕೊಟ್ಟಿದ್ರು. ಸೊ ಅದು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಾಗಿತ್ತು. ಸೊ ನಾನು ಲಾಸ್ಟ್ ವ್ಲಾಗ್ಸಲ್ಲೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅರೌಂಡ್ ಬಿಡ್ದಿದ್ರೆ ನಿಮಗೆ ಎನಿ ಥೀಮ್ ಕೇಕ್ ಅಥವಾ ಎನಿ ಫ್ಲೇವರ್ಡ್ ಕೇಕ್ಗಳು ಅಥವಾ ಯಾವುದೇ ಥರ ಕೇಕ್ ಕೂಡ, ಹಾಗೆಯೇ ಅವರು ಫೌಂಡೆಂಟ್ ಆರ್ಟಿಸ್ಟ್ ಆಗಿರೋದ್ರಿಂದ ನಿಮಗೆ ಎನಿ ಥೀಮ್ ಕೇಕ್ನ ಮಾಡಿಕೊಡ್ತಾರೆ. ಸೊ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ, ನಾನು ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಅತ್ತೆ ಮಾವನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಆ್ಯನಿವರ್ಸರಿನ ಮುಗಿಸಿದ್ದೀವಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆಲ್ಮೋಸ್ಟ್ ಆ್ಯನಿವರ್ಸರಿ ಮುಗೀತಾ ಬಂತು. ಸೊ ಇವಾಗ ಮೊಬೈಲ್ ಕ್ಲಾರಿಟಿ ತುಂಬ ಚೆನ್ನಾಗಿ ಬರ್ತದೆ ಅನ್ಕೋತೀನಿ. ಬಿಕಾಸ್ ಅದು ಗ್ಲಾಸು ಬಬಲ್ ಫಾರ್ಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಅದು ಬ್ಲರ್ ಕಾಣಿಸ್ತು. ಅದು ಟೆಂಪರ್ ಗ್ಲಾಸ್ ಚೇಂಜ್ ಮಾಡಿಸಿದ್ಮೇಲೆ ಚೆನ್ನಾಗಿ ಕಾಣ್ತದೆ. ಸೊ ಫೈನಲಿ ನನ್ನ ಕೇಕ್ ಕೂಡ ರೆಡಿಯಾಗಿದೆ ನೋಡ್ಬೋದು. ಸೊ ಇದನ್ನು ನಾನು ಮಧ್ಯಾಹ್ನ ಬ್ಯಾಟರ್ ರೆಡಿ ಮಾಡಿದೆ, ಬಟ್ ಕರೆಂಟ್ ಹೋಗಿ ಬರ್ತಾಯಿತ್ತು, ಮಧ್ಯೆ ಆಯಿತು. ಸೊ ಇವಾಗ ಚೆನ್ನಾಗಿ ಆಗಿದೆಯಾ ಇಲ್ವ ಅಂತ ನಾನು ಕರೆಕ್ಟಾಗಿ ಗೊತ್ತಿಲ್ಲ. ಮಾಡಿಲ್ಲ ನಾನೆಲ್ಲ. ಕೆಳಗಡೆ ಎಳಿತಾ ಇಲ್ಲ ಕೈ. ಎಸ್ ನೋಡಿ, ಚೆನ್ನಾಗಿ ಡಿಮೋಲ್ಡ್ ಆಗಿದೆ. ಸೊ ಇದನ್ನು ನಾನು ಕೆಳಗಡೆ ಬಟರ್ ಪೇಪರ್ ಹಾಕಿದ್ನಲ್ಲ, ರೈಸ್ ಕುಕ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ. ಇವತ್ತು ಆಲ್ಮೋಸ್ಟ್ ಇದೆ. ಎಸ್, ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಸ್ಪಾಂಜಿಯಾಗಿ. ಇದಕ್ಕೆ ವಿಪ್ ಕ್ರೀಮಿಂದ ನಾವು ಡೆಕೋರೇಟ್ ಮಾಡಿದ್ರೆ ನಾರ್ಮಲ್ ಕೇಕ್ ಥರ, ಬಟ್ ನಾನು ವಿಪ್ ಕ್ರೀಮ್ ಅದೆಲ್ಲ ತರಿಸಿಲ್ಲ. ಸೊ ಅದಕ್ಕೆ ನಾರ್ಮಲ್ ಕೇಕೆ ಮಾಡಿಕೊಂಡೆ. ಕೇಕ್ ನಾವು ಹೊರಗಡೆನೇ ತರಿಸಿದ್ವಿ, ಬಟ್ ಮನೇಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು. ಮತ್ತು ಓವನಲ್ಲಿ ಟ್ರೈ ಮಾಡಬೇಕು ಅಂತ ಇತ್ತು. ಹೋಮ್ ಮೇಡ್ ಈಸ್ ಹ್ಯಾಪಿನೆಸ್ ಅಂತಾರಲ್ಲ, ಅದೇ ಥರ. ಸೊ ನಾನು ಇದನ್ನು ಮಾಡಿದೆ, ಟೇಸ್ಟ್ ಮಾಡೋಣ, ನಮ್ಮ ಮನೆಯವ್ರಿಗೆ ಕೊಡೋಣ ಅಷ್ಟೇ. ಇವಾಗ ನಾನು ದೋಸೆಗೆ ನೆನೆ ಹಾಕಿದ್ದೀನಿ, ಅದನ್ನು ಗ್ರೈಂಡ್ ಮಾಡಬೇಕು. ಸೊ ಅಷ್ಟೇ ಇವತ್ತಿಂದೆ. ಬನ್ನಿ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ಟೇಸ್ಟ್ ಮಾಡೋಣ. ಅಲ್ಲಿನ ಕರೆಕ್ಟಾಗಿ ಕಾಣ್ತೈತೆ ಫೋನಲ್ಲಿ. ಯಾರು ಮಾಡಿದ್ದೀವಿ? ನಾನೇ. ಸೊ ಹ್ಯಾಪಿ ಆ್ಯನಿವರ್ಸರಿ. ಆಲ್ರೆಡಿ ಒಂದ್ಸರಿ ಆಯಿತು. ಬಂದೈತೆ. ಸಾಫ್ಟ್ ಟೇಸ್ಟ್ ಮಾಡಿ ನೋಡಿದ್ದು. ನಾನೀಗ ಕುಕ್ಕರಲ್ಲೆಲ್ಲ ಮಾಡಿದೆ. ಚೆನ್ನಾಗಿ ಬಂದಿರಲ್ಲ. ನಾನು ಫಸ್ಟ್ ಟೈಮ್ ಮಾಡಿದೆ. ಚೆನ್ನಾಗಿದೆ. ಒಂಥರ ಟೀ ಬ್ರೆಡ್ ಅಂತಾರಲ್ಲ, ಟೀ ಕೇಕ್ ಆ ಥರ ಸಿಂಪಲ್ ಆಗಿ ಮಾಡಿದ್ರಲ್ಲ, ಅದಕ್ಕೆ ಯಾರು ಬೇಕಾದರೂ ಮಾಡ್ಕೋಬೋದು. ಗ್ರೈಂಡ್ ಮಾಡೋದು ನೀವು ಬೇಕಿದ್ರೆ ಇದನ್ನು ಹಳೆ ಕುಕ್ಕರ್ ಇಟ್ಬಿಟ್ಟು ಉಪ್ಪಲ್ಲಿ ಕೂಡ ಬೇಕ್ ಮಾಡ್ಬೋದು, ಆಗುತ್ತೆ. ಬಟ್ ಓವನಲ್ಲಿ ಚೆನ್ನಾಗಿ ಬರುತ್ತೆ ಉಪ್ಪು ಕಂಪೇರ್ ಮಾಡಿರುತ್ತೆ ಅಲ್ಲರಿ. ಟೀ ತುಂಬ ಚೆನ್ನಾಗಿ ಬಂದಿದೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಫ್ರೆಂಡ್ಸ್ ಇಷ್ಟೇ ನಮ್ಮ ಆ್ಯನಿವರ್ಸರಿ ಬ್ಲಾಗ್. ಕೊನೆಯದಾಗಿ ನಮ್ಮ ಯಜಮಾನ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. 10 years ಆಫ್ ಮ್ಯಾರೇಜ್ ಲೈಫ್ ಹೇಗಿದೆ? ಅದೇನೋ ಹೇಳಿದ್ರಲ್ಲ, ಅದೆಲ್ಲ ಹೇಳ್ಬಾರ್ದು, ಫ್ರ್ಯಾಂಕ್ ಆಗಿ ಹೇಳ್ಬೋದು. ಮೊದಲು ಮದುವೆ ಆಗಕ್ಕೆ ಮುಂಚೆ ಒಂಥರ ಲೈಫ್ ಇತ್ತು, ನ್ಯಾಚುರಲ್ ಲೈಫ್. ಮದುವೆ ಆದಮೇಲೆ ಇಲ್ಲಿ ಗಂಟಲು ಚೆನ್ನಾಗೇ ಇದೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ, ಮುಂದಕ್ಕೆ ಚೆನ್ನಾಗಿ ಇರ್ತೀವಿ ಅಂತ ನಂಬಿಕೆ ಅದೇ. 2 ಮಕ್ಕಳವೆ. ನನ್ನ ಬಗ್ಗೆ ಹೇಳು. ಮಕ್ಕಳು ಅದಲ್ಲ, ಆ್ಯನಿವರ್ಸರಿ ನಂದು. ನಿನ್ನ ಬಗ್ಗೆ ಏನು ಹೇಳ್ತೀವಿ ಎಲ್ಲ ನೋಡ್ತಾನೆ. ಎಲ್ಲ ಹೇಳ್ಬೋದು, ಕತ್ತಿ ಆಡುವಾಗ ಅವಾಗ ಸ್ವಲ್ಪ ಕೋಪ ಬರುತ್ತೆ.
ಪಾಪ ಎಲ್ಲರೂ ಬರ್ತಾರೆ, ಯಾರು ಬರಲ್ಲ. ಮತ್ತೆ ನನಗೂ ಬರ್ತಾನೆ, ನೀವು ನಮ್ಮ ಯಜಮಾನ್ರಿಗೂ ಸ್ವಲ್ಪ ಜಾಸ್ತಿ ಬರುತ್ತೆ ನಾನು ಕಡಿಮೆ, ಇವ್ರಿಗೆ ಅಷ್ಟೇ ಫ್ರೆಂಡ್ಸ್. ಯಾರೆಲ್ಲ ಇವತ್ತು ನಮ್ಗೆ ಆ್ಯನಿವರ್ಸರಿ ವಿಶ್ ಮಾಡಿದ್ರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಯಾವಾಗಲೂ ಇರಲಿ. ತುಂಬ ಜನ ಎಸ್ಪೆಷಲಿ ನಮ್ಮ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಮತ್ತು ವಾಟ್ಸಪ್ಪಲ್ಲಿ ತುಂಬ ಜನ ವಿಶ್ ಮಾಡಿದ್ದೀರ. ಎಲ್ಲರಿಗೂ ಥ್ಯಾಂಕ್ ತುಂಬ 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 ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನ್ ವೆಜ್ ಮಾಡಲಿಲ್ಲ, ಬಿಕಾಸ್ ಆಫ್ ಥರ್ಸ್ಡೇ ತಿನ್ನಲ್ಲ. ಸೊ ಈ ಬ್ಲಾಗ್ನಲ್ಲಿ ಏನು ಮಾಡ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ನಮಸ್ಕಾರ.